ವಿಶ್ವಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಜಗತ್ತಿಗೆ ಕೇವಲ ಒಂದು ಧಾರ್ಮಿಕ ನಾಯಕ ಮಾತ್ರವಲ್ಲ, ಬದಲಾಗಿ ಅವರು ಈ ಜಗತ್ತಿನ ಶೈಕ್ಷಣಿಕವಾಗಿಯೂ ಸಾಮಾಜಿಕವಾಗಿಯೂ ಒಂದು ರಾಷ್ಟ್ರ ನಿರ್ಮಾಣದಲ್ಲೂ ಕೂಡ ಈ ಜಗತ್ತಿಗೆ ಉತ್ತಮ ಮಾದರಿ ಪುರುಷರಾಗಿದ್ದರು ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದಲೇ ಅವರ ಜೀವನದಲ್ಲಿ ಅವರಿಗೆ ಎಷ್ಟೋ ವೈಯಕ್ತಿಕವಾಗಿಯೂ ಅಥವಾ ಅವರ ಆಶಯ ವಿಷಯದಲ್ಲೂ ಅವರಿಗೆ ಶತ್ರುಗಳಿದ್ದರೂ ಕೂಡ ಅವರನ್ನು ಒಂದು ಶತ್ರುವಾಗಿ ಕಾಣುವಂತಹ ಒಂದು ಕಾನ್ಸೆಪ್ಟ್, ಒಂದು ಮನೋಭಾವ ಅವರಿಗೆ ಇರಲಿಲ್ಲ. ನೀವು ನೋಡಿ, ಉದಾತ್ತವಾದ ಉದಾಹರಣೆಗಳು ಅವರ ಜೀವನದಲ್ಲಿ ನಮಗೆ ಕಾಣಲು ಸಾಧ್ಯ. ಒಂದು ಅಮುಸ್ಲಿಂ ಮಹಿಳೆ, ಒಂದು ವೃದ್ಧ ಮಹಿಳೆ, ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ನಡೆದಾಡುವಂತಹ ಆ ಒಂದು ದಾರಿಯಲ್ಲಿ ವಾಸವಾಗಿದ್ದಂತಹ ಒಂದು ವೃದ್ಧ ಮಹಿಳೆ. ಆ ಮಹಿಳೆಯು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ನಡೆದುಕೊಂಡು ಹೋಗುವಂತಹ ದಾರಿಯಲ್ಲಿ ಕಸಗಳನ್ನು ಮುಂತಾದ ಅನೇಕ ದಾರಿಹೋಕರಿಗೆ ಮಾರಕವಾಗುವಂತಹ, ಅವರಿಗೆ ಉಪದ್ರವಾಗುವಂತಹ ಅನೇಕ ವಸ್ತುಗಳನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಗುರಿಯಾಗಿಟ್ಟು ಅವರು ಎಸೆಯುತ್ತಿದ್ದರು. ಸ್ವಲ್ಪ ಕಾಲದ ನಂತರ ಅವರೊಂದು ರೋಗಶೈಲಿಯಲ್ಲಿದ್ದಾಗ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಅವರನ್ನು ಅನ್ವೇಷಿಸಿ ಅವರ ರೋಗವನ್ನು ಕಾಣಲು ಬೇಕಾಗಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೋಗುತ್ತಾರೆ. ಆ ಸಂದರ್ಭದಲ್ಲಿ ಅವರಿಗೂ ಕೂಡ ಆಶ್ಚರ್ಯ. ನಾನು ಯಾವಾಗಲೂ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಹಿಂಸಿಸುತ್ತಿದ್ದಂತಹ ಒಂದು ವ್ಯಕ್ತಿ, ನಾನು ರೋಗಿಯಾದಾಗ ನನ್ನನ್ನು ಸಮಾಧಾನಪಡಿಸಲು, ನನ್ನನ್ನು ರೋಗ ಸಂದರ್ಶಿಸಲು ಬಂದಂತಹ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ, ಖಂಡಿತವಾಗಿ ಇವರು ಒಬ್ಬ ಸಾಮಾನ್ಯ ಮನುಷ್ಯನಲ್ಲ. ಒಂದು ಶತ್ರುವನ್ನು ಕೂಡ ಈ ರೀತಿ ಪ್ರೀತಿಸುವಂತಹ ವ್ಯಕ್ತಿ ಈ ಜಗತ್ತಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಲ್ಲದೆ ಇನ್ನಾರನ್ನು ಕಾಣಲು ಈ ಜಗತ್ತಿನಲ್ಲಿ ಸಾಧ್ಯವಿಲ್ಲ. ಆದ್ದರಿಂದಲೇ ಅವರ ಹೃದಯದಲ್ಲಿ ಶತ್ರು ಮಿತ್ರು ಎಂಬ ಒಂದು ಭೇದ ಭಾವವೇ ಇಲ್ಲ. ಆ ವೃದ್ಧ ಮಹಿಳೆ ಇದನ್ನು ಕಂಡು ಆಶ್ಚರ್ಯಗೊಂಡು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಜಗತ್ತಿಗೆ ಬೋಧಿಸಿದಂತಹ ಸಿದ್ಧಾಂತವನ್ನು ಅಂಗೀಕರಿಸಿ ಅವರು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಅನುಯಾಯಿಯಾದಂತಹ ಚರಿತ್ರೆ ಇತಿಹಾಸ ಪುಟದಲ್ಲಿದೆ. ಅದೇ ರೀತಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಒಂದು ಯಹೂದಿ ಬಾಲಕರನ್ನು ಅವರು ತೀರಿ ಹೋದಂತಹ ಸಂದರ್ಭದಲ್ಲಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ನಿರಂತರವಾಗಿ ಪರಿಚರಿಸುತ್ತಿದ್ದಂತಹ ಒಂದು ಯಹೂದಿ ಬಾಲಕ, ಆ ಬಾಲಕನನ್ನು ಅವರು ಮರಣ ಹೊಂದ ಸಂದರ್ಭದಲ್ಲಿ ಅವರ ಮನೆಗೆ ಭೇಟಿ ನೀಡಿ ಅವರ ತಂದೆ ತಾಯಿಯರಿಗೆ ಸಾಂತ್ವನ ನೀಡಿ, ಆ ಯುವಕ ಮರಣಶಯ್ಯೆಯಲ್ಲಿದ್ದರು, ಮರಣ ಹೊಂದಿಲ್ಲ, ಇನ್ನು ಮರಣ ಹೊಂದುವಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ನನ್ನ ಧರ್ಮದವನಲ್ಲ ಎಂಬ ಕಾನ್ಸೆಪ್ಟ್ ಕೂಡ ಇಟ್ಟುಕೊಳ್ಳದೆ ಆ ಯಹೂದಿ ಬಾಲಕನನ್ನು ಹೋಗಿ ಆ ಯಹೂದಿ ಬಾಲಕನ ಪರಲೋಕ ಮೋಕ್ಷಕ್ಕಾಗಿ ಬೇಕಾದಂತಹ ಉಪದೇಶಗಳನ್ನು ನೀಡಿ ಆ ಸಂದರ್ಭದಲ್ಲಿ ಆ ಬಾಲಕ ಅದನ್ನು ಸ್ವೀಕರಿಸಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಅನುಯಾಯಿಯಾಗಿ ಮಾರ್ಪಟ್ಟದ್ದು ಇತಿಹಾಸ ಪುಟದಲ್ಲಿ ದಾಖಲಾಗಿದೆ. ಆದ್ದರಿಂದಲೇ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಲ್ಲಿ ಶತ್ರು ಮಿತ್ರು ಎಂಬ ಒಂದು ಭೇದ ಭಾವವೇ ಇಲ್ಲ. ಅವರ ಹಿಸ್ಟ್ರಿಯಲ್ಲಿ, ಅವರ ಚರಿತ್ರೆಯಲ್ಲಿ ಒಬ್ಬ ಶತ್ರುವನ್ನು ಶತ್ರುವಾಗಿ ಕಂಡಂತಹ ಉದಾಹರಣೆ ಇಲ್ಲ. ಎಷ್ಟೇ ದೊಡ್ಡ ಶತ್ರುವಾದರೂ ಕೂಡ ಅವನನ್ನು ಮುಗುಲ್ನಗೆಯಿಂದ ಸ್ವೀಕರಿಸಿ ಅವನಿಗೆ ಇಹಪರ ಲೋಕದಲ್ಲಿ ಬೇಕಾದಂತಹ ಉಪದೇಶಗಳನ್ನು ನೀಡಿ ಅವರನ್ನು ಕೈ ಹಿಡಿದು ಎಲ್ಲ ಕೆಡುಕುಗಳಿಂದ ರಕ್ಷಿಸುವಂತಹ ಒಂದು
ಒಂದು ಕರ್ತವ್ಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾಡಿದ್ದು. ಆದ್ದರಿಂದಲೇ ಜಗತ್ತು ಇಂದು 1400 ವರ್ಷಗಳು ಕಳೆದರೂ ಕೂಡ ಜಗತ್ತು ಇಂದು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕೊಂಡಾಡುತ್ತಿದೆ. ಆ ಒಂದು ಉದಾತ್ತವಾದ ಮಾದರಿ ನಮ್ಮ ಜೀವನದಲ್ಲೂ ಕೂಡ ಅಳವಡಿಸಲು ನಾವು ಯಾವತ್ತೂ ತಯಾರಾಗಬೇಕು ಎಂಬುದು ಕೂಡ ಈ ಸಂದರ್ಭದಲ್ಲಿ ಈ ಜಗತ್ತಿಗೆ ಈ ಒಂದು ಸಂದೇಶವನ್ನು ನಾವು ನೆನಪಿಸಿಕೊಳ್ಳುತ್ತಾ ಇದ್ದೇವೆ.